ರಾಮ ಜಯತು ಶ್ರೀ ರಾಮ ಸುನಾಮ. ರಾಮ ಜಯತು ಶ್ರೀ ರಾಮ ಸುನಾಮ. ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಫಲ ಪ್ರತಿ ರಾಮ ಜಯತು ಶ್ರೀ ರಾಮ ಸುನಾಮ. ರಾಮ ರಮ ರಮ ರಾಕ್ಷಸ ಭೀಮ. ರಾಮ ರಮ ರಮ ರಾಕ್ಷಸ ಭೀಮ. ರವಿಕುಲ ಸೋಮ ರಾಜಲಾಮ. ಪುರುಷ ಹರಿ ಮಾನವ ಶ್ರೀರಘು ರಾಮ ಜಯತು ಶ್ರೀ ರಾಮ ಸುನಾಮ. ಅಮರ ವಿನುತ ಪದ ಅಮಿತ ಫಲ ರಾಮ ಜಯತು ಶ್ರೀ ರಾಮ ಸುನಾಮ. ಬಲೋ ಭಾರತ್ ಮಾತಾ ಕಿ ಜೈ. ವಿಘ್ನೇಶ್ವರ ಕಿ श्री रामचंद्र प्रभु की जय. मारुति की जय. मंडली की ಜೈ. ಮಂತ್ರಿ ಇಂತು ನಾನಿ ರಾಜವ ಮಂತ್ರಿ ಕೇಳು. ಇಂತು ನಾನಿ ರಾಜವ ಮಂತ್ರಿ ಕೇಳು. ಇಂದು ನಾನಿ ರಾಜವ ಮಂತ್ರಿ ಕೇಳು. ಸಂತಸದಿಂದಾಲಿ 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 ರಾಮಚಂದ್ರ ಈ ರಾಜ ಮಂತ್ರಿ ಕೇಳು. ಇಂತು ನಾನಿ ರಾಜವ ಮಂತ್ರಿ ಕೇಳು. ಸುಮಂತ್ರ ಪ್ರಭು ಗುರುಗಳೇ, ದಶರಥೇಂದ್ರ ಕೋಶಾಲ ದೇಶವ ಸುಕುಮಾರ ರಾಮನಿಗೆ ಕೋಶಾಲ ದೇಶವ ಸುಕುಮಾರ ರಾಮನಿಗೆ ಲೇಜಿನಿಂದ ಪಟ್ಟ ಲೇಜಿನಿಂದ ಪಟ್ಟ ಲೇಜಿನಿಂದ ಪಟ್ಟ ಲೇಜಿನಿಂದ ಪಟ್ಟ ಆಸೆಯಿನ್ ಕಟ್ಟುವೆನು ಮಂತ್ರಿ ಕೇಳು. ಇಂತು ನಾನಿ ರಾಜವ ಮಂತ್ರಿ ಕೇಳು. ಇಂತು ನಾನಿ ರಾಜವ ಮಂತ್ರಿ ಕೇಳು. ಪರಮ ಪೂಜ್ಯರಾದ ವಸಿಷ್ಠಾದಿ ಮಹರ್ಷಿಗಳೇ, ದಶರಥೇಂದ್ರ ಸುಮಂತ್ರಾದಿ ಮಂತ್ರಿವರ್ಯರೇ, ಇದುವರೆಗೂ ಈ ಕೋಸಲ ಸಾಮ್ರಾಜ್ಯವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನೂ ಅನುಭವಿಸಿದ್ದೇನೆ. ಜರಾಪೀಡಿತನಾದ ನನಗೆ ನಿನ್ನೆಯ ರಾತ್ರಿ ಒಂದು ಸ್ವಪ್ನವಾಯಿತು. ಅದಕ್ಕನುಸಾರವಾಗಿ
ನನ್ನ ಜಾತಕದಲ್ಲಿ ಗ್ರಹಗಳು ಕೂಡ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತವೆ. ಈಗಲಾದರೂ ನನ್ನ ಸುಪುತ್ರನಾದ ಶ್ರೀರಾಮಚಂದ್ರನು ವಿದ್ಯಾವಂತನು, ವಿವೇಕ ಸಂಪನ್ನನು, ವಯೋವಂತನೂ ಆಗಿ ಈ ಕೋಸಲ ಸಾಮ್ರಾಜ್ಯದ ರಾಜ್ಯಭಾರವನ್ನು ನಿರ್ವಹಿಸಲು ಶಕ್ತನಾಗಿದ್ದಾನೆ. ಆದ ಕಾರಣ ಜ್ಯೇಷ್ಠ ಪುತ್ರನೂ ಆದ ಶ್ರೀರಾಮಚಂದ್ರನಿಗೆ ಈ ಕೋಸಲ ಸಾಮ್ರಾಜ್ಯದ ರಾಜ್ಯ ಪಟ್ಟವನ್ನು ಕಟ್ಟಿ ಲಕ್ಷ್ಮಣ, ಭರತ, ಶತ್ರುಘ್ನರನ್ನು ರಾಮನ ಸಹಾಯಕರನ್ನಾಗಿ ನೇಮಿಸಿ ಇನ್ನು ಮುಂದೆ ನನ್ನ ವಾರ್ಧಿಕ್ಯದ ದಿನಗಳನ್ನು ದೈವಧ್ಯಾನದಲ್ಲಿ ಕಾಲ ಕಳೆಯಬೇಕೆಂದಿದ್ದೇನೆ. ಗುರುಗಳೇ, ಇದಕ್ಕೆ ತಮ್ಮ ಅಭಿಪ್ರಾಯವೇನು? ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಸೀತಾರಾಮರ ಪಟ್ಟಾಭಿಷೇಕ ರಘುರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವೇ ಬೆಳಗುವನು. ಲೋಕಲೋಕವೇ ಬೆಳಗುವನು. ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ದಶರಥ ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದರೆ ದೇವಾನು ದೇವತೆಗಳಿಗೆ ಸಂತೋಷ ಪಡುತ್ತಿರುವಾಗ ನನ್ನ ಅನಿಸಿಕೆಯೂ ಕೇಳಬೇಕೆ? ನನಗೂ ಬಹಳ ಸಂತೋಷ. ಬಹಳ ಸಂತೋಷ, ಬಹಳ ಸಂತೋಷ ಗುರುಗಳೇ. ಸುಮಂತ್ರ ಮಂತ್ರಿಯಿಂದ ಇದು ನಮ್ಮ ನಾಡಿನ ಜನತೆಗೂ ಸಮ್ಮತವಾಗುವುದಷ್ಟೇ. ಪ್ರಭು, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಪೂರ್ವಾಚಲವನ್ನೇರಿದ ದ್ವಿತೀಯ ಸೂರ್ಯನಂತೆ ಬೆಳಗುವುದು. ಅಲ್ಲದೆ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರಿಗೂ ಸಮ್ಮತವಾಗಿರುವುದು ಪ್ರಭು. ಬಹಳ ಸಂತೋಷ, ಬಹಳ ಸಂತೋಷ ಸುಮಂತ್ರ. ಹಾಗಾದರೆ ನೀನೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬಾ. ಆಗಬಹುದು ಪ್ರಭು. ಗುರುಗಳೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತ್ವರಿತವಾದ ಶುಭಲಗ್ನವೊಂದನ್ನು ಕೂಡಲೇ ನಿಶ್ಚಯಿಸಿ ಹೇಳಿ. ದಶರಥ, ನಾಳೆ ಪಂಚಮಿ ಗುರುವಾರ ಅಭಿಜಿತ್ ಲಗ್ನದಲ್ಲಿ ಮುಹೂರ್ತವು ಪ್ರಶಸ್ತವಾಗಿರುವುದು. ಸಂತೋಷ, ಬಹಳ ಸಂತೋಷ, ಮಹದಾನಂದ. ತಂದೆಯೇ ತಮ ಪಾದಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ತಮ ಪಾದಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ಇಂದು ಏನನು ಕರೆಸಿದ ಪರಿ ಇಂದು ಏನನು ಕರೆಸಿದ ಪರಿ ಇಂದು ಎಲ್ಲರೂ
ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಚಂದದಿಂದ ಬೇಳೆ ಜನಕನೇ ತಂದೆಗೆ ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಗೆ ಕರೆಸಿದ ಪರಿಯನ್ನು ಭರದಲ್ಲಿ ಅರುಹುನಿ ಕರೆಸಿದ ಪರಿಯನ್ನು ಭರದಲು ಬೇಡುನಿ ಸರಸ ಸಮರ ತೀರಸೂತ ತಂದೆಗೆ ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಗೆ ಜನಕ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಪೂಜ್ಯರಿಗೂ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರಮಾಡಲು ಕಾರಣವೇನಿರಬಹುದು? ಕುಮಾರ, ಜರಾಪೀಡಿತನಾದ ನಾನು ಈ ಕೋಸಲ ಸಾಮ್ರಾಜ್ಯದ ರಾಜ್ಯಭಾರವನ್ನು ನಿನಗೆ ಕಟ್ಟಿ ಕಣ್ತುಂಬ ನೋಡಿ ಆನಂದ ಪಡಬೇಕೆಂದಿದ್ದೇನೆ. ಅದಕ್ಕಾಗಿ ಇದೇ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶುಭ ಲಗ್ನವೊಂದನ್ನು ಗುರುಗಳೇ ನಿಶ್ಚಯಿಸಿದ್ದಾರೆ. ಈ ವಿಚಾರವನ್ನು ನಿನಗೆ ತಿಳಿಸಲೆಂದೇ ನಿನ್ನನ್ನು ಬರಮಾಡಿದನು ಕುಮಾರ. ಬಹಳ ಸಂತೋಷ, ಬಹಳ ಸಂತೋಷ. ಆದರೆ ಜನಕ, ಭರತ ಶತ್ರುಘ್ನರು ನಗರದಲ್ಲಿ ಇಲ್ಲದಿರುವಾಗ ಇಂತಹ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಇಷ್ಟೊಂದು ಕಾತುರಬೇಕೆ? ರಾಮಚಂದ್ರ, ಈ ದಿನ ನನಗೆ ದೈವ ಪ್ರೇರಣೆಯಿಂದ ಈ ರೀತಿ ಸಂಕಲ್ಪವು ಉದಯಿಸಿರುವುದು. ಮನುಷ್ಯನ ಆಯಸ್ಸಾದರೂ ಕ್ಷಣಭಂಗುರವು. ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗುವುದು. ಅದು ಅಲ್ಲದೆ ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃವಾತ್ಸಲ್ಯವನ್ನಿಟ್ಟಿರುವಂತಹ ಧರ್ಮಶೀಲರು. ಅವರು ಇದಕ್ಕೆ ಅಸಮಾಧಾನ ಪಡತಕ್ಕವರಲ್ಲ. ರಾಮಚಂದ್ರ, ಇದೆಲ್ಲವನ್ನು ನಾನು ಆಲೋಚಿಸಿ ನಿನಗೆ ಪಟ್ಟ ಕಟ್ಟಬೇಕೆಂದು ನಿರ್ಧರಿಸಿದ್ದೇನೆ. ನೀನು ಸಂತೋಷದಿಂದ ಪಟ್ಟಾಭಿಷೇಕಕ್ಕೆ ಸಮ್ಮತಿಸು ರಾಮಚಂದ್ರ. ಬಹಳ ಸಂತೋಷ, ಬಹಳ ಸಂತೋಷ. ಅಪ್ಪಿ ನೀನಿತ್ತಾಗ ನನಗೆ ತಪ್ಪನ್ನು ಎಸಗುವೆನೆ ಜನಕ. ನಿಮ್ಮ ಇಷ್ಟದಂತೆಯೇ ಆಗಬಹುದು. ಆನಂದ, ಮಹದಾನಂದ. ರಾಮಚಂದ್ರ, ನೀನು ಸೀತಾದೇವಿಯು ಮಂಗಳ ಸ್ಥಾನವನ್ನು ಮಾಡಿಕೊಂಡು ಸುಚಿಪ್ತರಾಗಿ ನಾನು ಸಮಯ ಹೊರತು ಬಂದು ನಿಮಗೆ ರಕ್ಷಾಬಂಧನವನ್ನು ಕಟ್ಟುತ್ತೇನೆ. ಆಗಬಹುದು. ಸುಮಂತ್ರ ಮಂತ್ರಿಯಿಂದ ಈ ಶುಭ ಸಮಾಚಾರವನ್ನು ನಾಡಿನೆಲ್ಲೆಡೆ ಡಂಗೂರದ ಮೂಲಕ ತಿಳಿಸಿಬಿಡಿ. ನಾನೀಗಲೇ ಹೋಗಿ ನನ್ನ ಪತ್ನಿಯರಿಗೆ ಈ ವಿಚಾರವನ್ನು ತಿಳಿಸಿ, ಗುರುಗಳೇ ರಾಜೇಂದ್ರ, ನಡೆಯಿರಿ. ಎಲ್ಲರೂ ಹೋಗಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲವನ್ನೂ ಸಿದ್ಧಪಡಿಸೋಣ. ರಾಮಚಂದ್ರ,
ಏನು ಆಶ್ಚರ್ಯವಿದು! ಈ ದಿನ ಅಯೋಧ್ಯೆಯನ್ನು ಎಲ್ಲಿ ನೋಡಿದರೂ ಆನಂದದ ಸಡಗರ, ಸಂಭ್ರಮ. ರಾಜಬೀದಿಗಳಲ್ಲಿ ತೊಳೆದು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವುದು. ಸುಮಂಗಲಿಯರು, ಸುಹಾಸಿರಿಯರು ರಂಗವಲ್ಲಿಯನ್ನಿಟ್ಟು ನಡೆದಾಡುತ್ತಿರುವರು. ಈ ಎಲ್ಲಾ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ? ರಾಮರಾಜ್ಯ, ರಾಮರಾಜ್ಯ, ಶ್ರೀರಾಮಚಂದ್ರ ಪ್ರಭುಗೆ ಪಟ್ಟಾಭಿಷೇಕ. ರಾಮರಾಜ್ಯ, ರಾಮರಾಜ್ಯ. ಏನು ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು ಕೈಕೇಯಿ ನನ್ನನ್ನು ಬರ ಹೇಳಿದಳೆ. ಕೂಡದು, ಕೂಡದು. ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೂನು ಬೆನ್ನು ನೋಡಿ ಅಪಹಾಸ್ಯ ಮಾಡಿದ್ದನಲ್ಲದೆ. ಈಗ ಈಗ ಆ ಸೇಡನ್ನು ನಾನು ತೀರಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವೇ? ರಾಮನಿಗೆ ಪಟ್ಟವೇ? ಏ ರಾಮ, ನಿನಗೆ ಪಟ್ಟ ಕಟ್ಟಿಸುವೇನೇನೋ, ಅರಣ್ಯಕ್ಕೆ ಗಳಿಸುವೆನು ನೋಡುತ್ತಿರು. ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟಾಭಿಷೇಕವನ್ನು. ಇದೇನು? ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವಾದರೂ ಏನಿರಬಹುದು? ಈ ನನ್ನ ಮನಸ್ಸಿನ ಕಳವಳವನ್ನು ನಾನೇನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ. ಮನಸ್ಸಿನ ಕಳವಳ ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಪ್ರಾಣೇಶ್ವರ, ಧಗ ಧಗ ನೆತ್ತಿದೆ ಮನಸ್ಸಿನ ವೇದನೆ. ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಕೋ ಬಾರದೆ ನಿಂತನು. ಪ್ರಾಣೇಶ್ವರ, ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ. ಮನಸ್ಸಿನ ಕಳವಳ ಜನಯ್ಯನ ಚಿತ್ತವನೆಲ್ಲವ ಚಿತ್ತ ಜನಯ್ಯನ ಚಿತ್ತವನೆಲ್ಲವ. ಚಿತ್ತ ಜನಯ್ಯನ ಚಿತ್ತವನೆಲ್ಲವ ವಿಸ್ತರಿಸುತ್ತಲಿಗೆ ನರಮನೆಗೀಗ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಳಲಾರೆ. ಮನಸ್ಸಿನ ಕಳವಳ
ನನ್ನ ಪ್ರಿಯ ಸಖಿಯಾದ ಮಂಥರಿಯೂ ಬಾರಲಿಲ್ಲವಲ್ಲ? ಕಾರಣವೇನಿರಬಹುದು? ಕೈಕಾದೇವಿ, ಕೈಕಾದೇವಿ, ಯಾರು? ಓ ಮಂಥರ, ಬಂದೆಯಾ? ಬಾ. ಸುಖಾಗಮನವೇ? ಸೌಖ್ಯದಿಂದಿರುವೆಯಾ? ಕ್ಷೇಮವೇ ಮಂಥರ? ನನ್ನ ಸೌಖ್ಯವು ಹಾಗಿರಲಿ, ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ಮಂಥರ, ನನ್ನ ಸುಖ ಸಂತೋಷಕ್ಕೇನು ಕಡಿಮೆ ಹೇಳು. ಆ ದೇವಿಯ ಕೃಪೆಯಿಂದ ನಾನು ಸದಾ ಕಾಲವು ಸುಖ ಸಂತೋಷದಿಂದಲೇ ಇರುವೆನು. ಈ ವಿಚಾರವೇನು ನಿನಗೆ ಹೊಸದಾಗಿ ಹೇಳಬೇಕೆ? ಮಂಥರ, ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪವಾದ ವಿಚಾರವನ್ನು ತಂದಂತಿರುವುದಲ್ಲ. ಕಾರಣವೇನು ಮಂಥರ? ಅಮ್ಮ, ನಿಜವಾಗಿಯೇ ನಿನಗೆ ಆ ವಿಚಾರವು ತಿಳಿಯೋದು? ಯಾವ ವಿಚಾರವು? ಏನು? ನನಗೇನು ತಿಳಿಯದು. ನಾಳೆ ರಾಮನಿಗೆ ಪಟ್ಟಾಭಿಷೇಕವೂ ಆಗೋ ವಿಚಾರ, ಈ ವಿಚಾರವು ನಿನಗೆ ತಿಳಿಯೋದು? ಏನು ಏನು ಹೇಳಿದೆ ಮಂಥರ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ? ಆಹಾ, ಬಹಳ ಸಂತೋಷ ಮಂಥರ. ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯೊದಗಂತೋಷವಾಂತೆ ನಾ ಮಂಥರ ಸಂತೋಷವಾಂತೆ ನಾ ಮಂಥರ ಸಂತೋಷವಾಂತೆ ನಾ. ಕೇಳಿದ್ದೀರಿ? ರಘುಕುಲಾದೀಪನು ಅಗ ಪರಿಹಾರಾಕನು ಮಂಥರ. ರಘುಕುಲಾದೀಪನು ಅಗ ಪರಿಹಾರಾಕನು ಸುಗುಣನು ಸುಂದರನು ಮಂಥರ. ಸುಗುಣನು ಸುಂದರನು, ಸುಗುಣನು ಸುಂದರನು ಮಂಥರ. ಕೇಳಿದೆಯಾ? ಸುಗುಣನು ಸುಂದರನು ನಿಗಮಾಗಮ ವಂದಿತನೋ ಸಂತೋಷವಾಂತೆ ನಾ ಮಂಥರ ಸಂತೋಷವಾಂತೆ ನಾ ಮಂಥರ ಸಂತೋಷವಾಂತೆ ನಾ ಮಂಥರ. ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ ಮಂಥರ. ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ ಪ್ರೇಮದ ವಾರ್ತೆಯ ಕೇಳಿ ಮಂಥರ. ಪ್ರೇಮದ ವಾರ್ತೆಯ ಕೇಳಿ, ಪ್ರೇಮದ ವಾರ್ತೆಯ ಕೇಳಿ, ಪ್ರೇಮದ ವಾರ್ತೆಯ ಕೇಳಿ ಭುವಿಯಲ್ಲಿ ನಾ ಧನ್ಯರೋ ಸಂತೋಷವಾಂತೆ ನಾ ಮಂಥರ ಸಂತೋಷವಾಂತೆ ನಾ ಮಂಥರ ಸಂತೋಷವಾಂತೆ ನಾ ಮಂಥರ. ಎಂತಹ ಶುಭವಾರ್ತೆಯನ್ನು ತಂದಿರುವೆ. ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು. ಇಂತಹ ಶುಭವಾರ್ತೆಯನ್ನು ತಂದಿರುವ ನಿನಗೆ ಇದು ಈ ಹಾರವನ್ನೇ ಬಹುಮಾನವಾಗಿ ಕೊಡುವೆನು. ಇರಲಿ. ಅಯ್ಯೋ, ಲೋಕದಲ್ಲಿ ಇಂತಹ ಸ್ತ್ರೀ ಇರುವರು. ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ವಿವೇಕಸ್ಥಳೆಂದು ತಿಳಿದಿದ್ದೆ, ಆದರೆ ಈಗ ನೋಡಿದರೆ ಏನನ್ನೂ ತೋರದವಳ ಹಾಗೆ ಕಾಣುತ್ತಿದೆ. ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು ಮಂಥರ. ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಹಾನಿಯೇ? ಅಂದರೆ ನಿನ್ನ ಮಾತಿನ ಅರ್ಥವೇನೇ ಮಂಥರ? ಅಮ್ಮ, ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಕೇಳುವರಾರು, ನನಗೆ ಕೇಳುವರಾರು?
ಆ ರಾಮನ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾದರೆ ನಿನ್ನ ಆನಂದಕ್ಕೆ ಪಾರವೇ ಮಂಥರ! ನಿನ್ನ ತಲೆಯನ್ನು ಕೆಟ್ಟಿರುವುದೇ? ಈ ದಿನ ನೀನು ಮಾತನಾಡುತ್ತಿರುವುದನ್ನು ಕೇಳುತ್ತಿದ್ದರೆ ಅಸೂಯೆಯ ಮಾತುಗಳಂತೆಯೇ ತೋರುತ್ತಿರುವುದು. ಸಾಕು, ಬಾಯಿ ಮುಚ್ಚು. ಕಂಡದ್ದನ್ನ ಕಂಡ ಹಾಗೆ ಹೇಳಿದರೆ ಕೆಂಡದಂತಹ ಕೋಪ. ಬೆಳ್ಳಗಿರುವುದಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ನನ್ನ ಮಗನೇನಾದರೂ ರಾಜ್ಯಭಾರ ಮಾಡಬೇಕಿತ್ತೇ? ಇನ್ನು ನಾನು ಇಂದೋ ನಾಳೆಯೋ ಸಾಯುವವಳು. ಆತುರಪಟ್ಟು ಮಾತನಾಡಬೇಡ. ಅದಿರಲಿ, ಮಹಾರಾಜರು ಈ ವಿಚಾರವನ್ನು ನಿನಗೆ ತಿಳಿಸಲಿಲ್ಲಬೇಕೆ? ಅದು ಅಲ್ಲದೆ ಭರತನಿಗೆ ಆತನ ಮಾವನ ಮನೆಗೆ ಏಕೆ ಕಳಿಸಬೇಕಾಗಿತ್ತು? ಇವೆಲ್ಲವನ್ನು ಹಾಳು ಕಣ್ಣುಗಳಿಂದ ನೋಡಬೇಕಲ್ಲ ಎಂದು ಈ ರೀತಿ ಹೇಳಿದೆ ನಮ್ಮ, ಈ ರೀತಿ ಹೇಳಿದೆ. ಹೌದು, ರಾಮಚಂದ್ರನ ಪಟ್ಟಾಭಿಷೇಕವಿದ್ದು ನನ್ನ ಪ್ರಾಣೇಶ್ವರು ನನ್ನ ಬಳಿಯಲ್ಲಿ ಏಕೆ ತಿಳಿಸಲಿಲ್ಲ? ಹೋಗಲಿ, ನನ್ನ ಪ್ರಿಯಪುತ್ರನಾದ ರಾಮಚಂದ್ರನೇ ತಿಳಿಸಬಹುದಾಗಿತ್ತಲ್ಲ. ಅದೂ ಅಲ್ಲದೆ ನನ್ನ ಮಕ್ಕಳನ್ನು ನನ್ನ ತೌರೂರಿಗೆ ಕಳುಹಿಸಿ ಇಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಅಂತಹ ಅವಸರವೇನಿತ್ತು? ಮಂಥರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸರಿ ಇರುವುದು. ಆಗಲಿ, ಮತ್ತೊಮ್ಮೆ ವಿಚಾರಿಸುವೆನು. ಮಂಥರ, ಹೌದು, ನೀನಾಡುತ್ತಿರುವ ಮಾತುಗಳು ಸತ್ಯವೇ. ಆದರೆ ಇದಕ್ಕೆ ನಾನೇನು ಮಾಡಲಿ ಮಂಥರ? ಅಮ್ಮ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಹಾಯಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದಾರೆ ಅಲ್ಲದೆ? ಹಾ, ಹೌದು ಹೌದು ಮಂಥರ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನನ್ನ ಪ್ರಾಣೇಶ್ವರ ನನಗೆ 2 ವರಗಳನ್ನು ಕೊಟ್ಟಿದ್ದರು. ನಿಜ, ಸಮಯ ಬಂದಾಗ ಕೇಳಿಕೋ ಎಂದಲು ಹೇಳಿರುವರಲ್ಲ ಮಂಥರ. ಆ ವರಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಅಮ್ಮ, ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೌಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಎರಡನೇ ವರಕ್ಕೆ ಅಮ್ಮ, ರಾಮನು ನಾಡು ಮುಡಿಯನ್ನಿಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ಮರುಗೃಹ ಪ್ರವೇಶ ಮಾಡದೆ ಅರಣ್ಯಕ್ಕೆ ಹೋಗಬೇಕೆಂದು ಕೇಳಿಕೋ. ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸು ಎಂದು ಹೇಳಿಕೊಡುತ್ತಿರುವೆಯಲ್ಲ. ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತೆ? ಹೋಗು, ಹೊರಟು ಹೋಗು. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ಅಮ್ಮ, ಈಗ ನಾನು ಏನು ಹೇಳಿದರು ನನ್ನ ಮಾತುಗಳೆಲ್ಲವೂ ನಿನಗೆ ವಿಷವಾಗಿಯೇ ತೋರುವುದು. ರಾಮನಿಗೆ ಪಟ್ಟಾಭಿಷೇಕವಾದರೆ ಸಮಸ್ತವು ಆತನ ಕೈ ಸೇರುವುದಲ್ಲದೆ ಆತನ ಮಾತಿನಂತೆ ನಡೆದುಕೊಳ್ಳಬೇಕಾಗುವುದು. ಅಲ್ಲದೆ ಒಂದು ವೇಳೆ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾದರೆ ಸಮಸ್ತವು ನಮ್ಮ ಕೈ ಸೇರುವುದಲ್ಲದೆ ನಾವೆಲ್ಲರೂ ಸೌಖ್ಯದಿಂದಿರಬಹುದೆಂದು ಹೇಳಿದೆ ನಮ್ಮ, ಈ ರೀತಿ ಹೇಳಿದೆ. ಆಗಲಿ ಮಂಥರ, ಭರತನಿಗೆ ಪಟ್ಟಾಭಿಷೇಕ ಮಾಡಿ ಎಂದು ಕೇಳಿದರೂ ಕೇಳಬಹುದು. ಆದರೆ ರಾಮನನ್ನು ಅರಣ್ಯವಾಸಕ್ಕೆ ಕಳಿಸುವುದು ಯಾವ ಕಾರಣಕ್ಕಾಗಿ? ರಾಮನ ರಾಜ್ಯದಲ್ಲಿದ್ದರೆ ಪ್ರಜೆಗಳು ಭರತನ ಅಧೀನದಲ್ಲಿರುವುದು ಕಷ್ಟ ಸಾಧ್ಯ. ಹೇಗಾದರೂ ಮಾಡಿ ರಾಮನಿಗೆ ನಾಡಿನಿಂದ ಹೊರಗೆ ಓಡಿಸಬೇಕು. ಹೌದೌದು, ರಾಮನೇನಾದರೂ ಇಲ್ಲೇ ಇರುವುದಾದರೆ ಪ್ರಜೆಗಳೆಲ್ಲರೂ ರಾಮನನ್ನೇ ಅನುವರ್ತಿಸುವರು. ಭರತನ ಮಾತನ್ನು ಯಾರೂ ಕೇಳುವುದಿಲ್ಲ. ಒಳ್ಳೆಯ ಉಪಾಯವೇ ಸರಿ. ಮಂಥರ, ಆಗಲಿ, ನಿನ್ನಿಷ್ಟಂತೆ ಆಗಲಿ. ಆದರೆ ನನ್ನ ಪ್ರಾಣೇಶ್ವರನು ಇದಕ್ಕೆ ಒಪ್ಪುವನೇನೆ ಮಂಥರ. ಅಯ್ಯೋ ಅಮ್ಮ, ಮಹಾರಾಜನಿಗೆ ಒಪ್ಪಿಸುವುದೇ ಅಲ್ಲವೇನಮ್ಮ ನಿನ್ನ ಚಾತುರ್ಯ? ಅದು ಹೇಗೆ ಮಂಥರ? ನೋಡು, ಎಂದಿನಂತೆ ನೀನು ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರಧಾರಿಣಿ ಆಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ಒಡವೆ ಆಭರಣಗಳೆಲ್ಲವೂ ಚೆಲ್ಲಾಡಿ
ನೀನು ನೆಲದ ಮೇಲೆ ಬಿದ್ದು ಹೊರಳಾಡುತ್ತೀಯ. ಆಗ ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಜ್ಞಾಪಕದಲ್ಲಿರಲಿ, ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ಈ ವರಗಳನ್ನು ಕೇಳಿಕೊಳ್ಳಬೇಕು. ಮಹಾರಾಜರು ಹೌದು ಮಂಥರ, ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳಬೇಕು. ಆಗಲಿ ಮಂಥರ, ಮಹಾರಾಜರು ಇತ್ತ ಕಡೆ ಬರುವಂತಿದೆ. ಜಾಗೃತಿಯಾಗಿ ನಡೆ. ಎಚ್ಚರ. ಮುಂದೆ ಅಯೋಧ್ಯೆ ಭರತನಿಗೆ ಪಟ್ಟಾಭಿಷೇಕವಾಗುವುದು ಇಲ್ಲವೋ, ರಾಮನಿಗೆ ಪಟ್ಟಾಭಿಷೇಕ ನಿಂತು ಹೋಯಿತೆಂತೂ ಮಹಾರಾಜರು ಇತ್ತ ಕಡೆ ಬರುತ್ತೀವಿ. ನಾನು ಈ ಮಾರ್ಗವಾಗಿ ಹೊರಟು ಬಿಡುತ್ತೇನೆ. ಹೌದು, ಮಂಥರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತೌರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರದಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಇದೇನಾಶ್ಚರ್ಯ! ಕೈಕಾಂತಪುರವನ್ನು ಪ್ರವೇಶಿಸುತ್ತಿದ್ದ ಮಂದಹಾಸದಿಂದ ಬಂದು ಮಧುರೋಕ್ತಿಗಳಿಂದ ಉಪಚರಿಸುತ್ತಿದ್ದ ನನ್ನ ಕೈಕ ಕಾಣದಿರಲು ಕಾರಣವೇನಿರಬಹುದು? ದೇವಿ ಕೈಕ, ಇದೇನಿದು? ಆಭರಣಗಳು ಚೆಲ್ಲಾಡಿವೆ. ಅಂತಃಪುರವು ಕತ್ತಲು ಕವಿದಂತಿದೆ. ಏನಿರಬಹುದು? ಇರಲಿ. ಕೈಕಾ, ದೇವಿ, ಇದೇನಾಶ್ಚರ್ಯ! ಮೌನದಿಂದ ಮಂದಮತಿಯಂತೆ ಮಲಗಿರಲು ಕಾರಣವೇನಿರಬಹುದು? ದೇವಿ ಕೈಕಾ, ದೇವಿ ಏಳು ಕೈಕಾ, ಏಳು. ಇಂತಹ ಮಹೋತ್ಸವದ ಸಮಯದಲ್ಲಿ ಮೌನದಿಂದ ಮಂದಮತಿಯಂತೆ ಮಲಗಿರಲು ಕಾರಣವೇನು ದೇವಿ? ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಉಂಟು ಮಾಡುತ್ತಿರುವರು ತಾವೇ ಅಲ್ಲವೇನು? ಏನು? ಮನೋವ್ಯಾಕುಲವನ್ನು ಉಂಟು ಮಾಡಿರುವನು ನಾನಲ್ಲ ಕೈಕ. ನಾನು ಮಹೋತ್ಸವವನ್ನು ಏರ್ಪಡಿಸಿರುವೆನಲ್ಲದೆ ನಿನ್ನ ಮನೋವ್ಯಾಕುಲವನ್ನಲ್ಲವಲ್ಲ. ಏಕೆ? ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸ್ವಾಭಾವಿಕವಲ್ಲವೇನು? ಏನು? ಮಾಡಿದ ವಾಗ್ದಾನವನ್ನು ನಾನು ಮರೆತಿರುವೆನೆ? ಇಲ್ಲವಲ್ಲ ಕೈಕ, ಮಾಡಿದ ಯಾವ ವಾಗ್ದಾನವನ್ನೂ ನಾನು ಮರೆತಿಲ್ಲವಲ್ಲ. ಅಬ್ಬಾ, ಮರೆತಿಲ್ಲವೇ? ಇಲ್ಲ. ಏಕೆ ಮರೆತಿಲ್ಲ? ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಕೊಟ್ಟಿದ್ದೆ. ಆ ವರಗಳನ್ನು ನೆರವೇರಿಸಿಕೊಟ್ಟಿರುವಿರೇನು? ಅದು ನನ್ನ ತಪ್ಪಲ್ಲ ಕೈಕ. ಸಮಯ ಬಂದಾಗ ಕೇಳಿಕೊಳ್ಳುವೆನೆಂದು ನೀನೇ ಹೇಳಿರುವೆಯಲ್ಲವೇ ದೇವಿ? ಹಾಗಾದರೆ ಆ ಸಮಯವು ಈಗ ಒದಗಿ ಬಂದಿರುವುದು. ಆ ವರಗಳನ್ನು ಈಗ ನೆರವೇರಿಸಿಕೊಡಿ. ಈ ಅಲ್ಪವಾದ ವಿಚಾರಕ್ಕೆ
ನನ್ನಲ್ಲಿ ನಿನಗೆ ಇಷ್ಟೊಂದು ಕೋಪವೇ? ಕೋಪ ಮಾಡ್ಪರೆ ಮಾಲಿನಿ ಮಣಿಯಲೆ, ಕೋಪ ಮಾಡ್ಪರೆ ಕೈಕಾ ಭೀತಿಯಿಂದಲೇ ಭ್ರಾಂತನಾದೆನೆ, ಭೀತಿಯಿಂದಲೇ ಭ್ರಾಂತನಾದೆನೆ, ಕೋಪವೇಕೆ ನಿನಗೆ ದೇವಿ, ಕೋಪವೇಕೆ ನಿನಗೆ, ಶಾಂತಳಾಗು ದೇವಿ, ಕೋಪ ಮಾಡ್ಪರೆ ಮಾಲಿನಿ ಮಣಿಯಲೆ, ಕೋಪ ಮಾಡ್ಪರೆ ಮಾಲಿನಿ ಮಣಿಯಲೆ, ಕೋಪ ಮಾಡ್ಪರೆ ದೇವಿ. ಕೈಕ, ಇಂತಹ ಶುಭ ಸಮಯದಲ್ಲಿ ನಿನಗೇನು ಬೇಕು ಕೇಳಿಕೊ, ನಾನು ನಡೆಸಿಕೊಡುತ್ತೇನೆ. ಏನಂದಿರಿ? ಮತ್ತೊಮ್ಮೆ ಹೇಳಿ. ಇಂತಹ ಶುಭ ಸಮಯದಲ್ಲಿ ನಿನಗೇನು ಬೇಕು ಕೇಳಿಕೊ, ನಾನು ನಡೆಸಿಕೊಡುತ್ತೇನೆ. ನಿಮ್ಮ ಮಾತನ್ನು ನಂಬುವ ಬಗೆಯಾದರೂ ಹೇಗೆ? ಹೇಗೆ ಕೈಕ? ನನ್ನಲ್ಲಿ ನಿನಗೆ ಸಂದೇಹವೇ? ಸಂದೇಹ ಬೇಡ ಕೈಕ. ಹಿಂದೆ ದೇವಾಸುರರ ಯುದ್ಧದಲ್ಲಿ ಎಂತಹ ಕಾರ್ಯವನ್ನು ಮಾಡಿದೆ. ಅಂದಿನಿಂದಲ್ಲವೇ ನಿನ್ನ ಮೇಲೆ ನನಗೆ ಅತಿಯಾದ ಪ್ರೀತಿ. ನನ್ನ ಮೇಲೆ? ಹೌದು. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಇರುವುದು, ಆದರೆ ಅತಿಯಾದ ಪ್ರೀತಿ ನಿನ್ನಲ್ಲಿಯೇ ಕೈಕ. ನನಗಿಂತಲೂ ಅತಿಯಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಹಾ, ನನ್ನ ಶ್ರೀರಾಮಚಂದ್ರನಲ್ಲಿಯೂ ಇರುವುದು. ನೋಡಿದಿರಾ ಈಗಲೇ ಎರಡು ಮಾತುಗಳನ್ನು ಆಡುತ್ತಿರುವಿರಿ. ಇನ್ನು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೀರಾ ಎನ್ನುವ ನಂಬಿಕೆ ನನಗೆ ಹೇಗೆ ಬರಬೇಕು ಹೇಳಿ? ಕೈಕ, ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ಎಂದಿಗೂ ತಪ್ಪತಕ್ಕವರಲ್ಲ. ನಿನಗೇನು ಬೇಕು ಕೇಳಿಕೊ, ನಾನು ನಡೆಸಿಕೊಡುತ್ತೇನೆ. ರಾಣೇಶ್ವರ, ಮೊದಲು ನಿಮ್ಮ ಪ್ರಿಯಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೇನೆ ಎಂದು ವಚನವನ್ನು ಕೊಟ್ಟರೆ ಆಗ ಆ ವರಗಳನ್ನು ಕೇಳುತ್ತೇನೆ. ಏನು? ನನ್ನ ಶ್ರೀರಾಮಚಂದ್ರನ ಮೇಲೆ ಹಾಣೆ ಇಡಬೇಕೆ? ಬೇಡ ಕೈಕ, ಬೇಡ. ದೀಕ್ಷಾಬದ್ಧನಾಗಿರುವ ಶ್ರೀರಾಮಚಂದ್ರನ ಮೇಲೆ ಹಾಣೆ ಇಡುವುದು ಬೇಡ. ನಿನಗೇನು ಬೇಕು ಕೇಳಿಕೊ, ನಿಸ್ಸಂದೇಹವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇದೇನು ಆಶ್ಚರ್ಯ! ಈ ಕೈಕೆಯು ನನ್ನ ಮಾತಿಗೆ ಎಂದೂ ಪ್ರತಿಯಾಗಿ ಮಾತನಾಡುತ್ತಿರಲಿಲ್ಲ. ಈ ದಿನ ಈ ರೀತಿ ಮಾತನಾಡುತ್ತಿರಲು ಕಾರಣವೇ ಇರಬಹುದು. ಇರಲಿ, ಮಾಡಿದ ವಾಗ್ದಾನವನ್ನು ನಡೆಸಿಕೊಡುವಂತಹ ಸತ್ಯಶೀಲನು ಯಾವ ವಾಗ್ದಾನವನ್ನು ತಾನೇ ಮಾಡಲಾರ. ಕೈಕ, ದೇವಿ, ಆಗಲಿ, ನಿನ್ನ ಮಾತಿನಂತೆ ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ನಿನಗೇನು ಬೇಕು ಕೇಳಿಕೊ ಕೈಕ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಹೇಳಲೇ? ಹೇಳು ಕೈಕ. ಪ್ರಾಣೇಶ್ವರ, ಒಂದನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ
ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು? ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕೇ? ಹೌದು. ದೇವಿ, ನೀನಂತಹ ಅಸೂಯಾಪರಳು ಅಲ್ಲ, ಕಠೋರ ಮನಸ್ಸುಗಳೂ ಅಲ್ಲ. ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ಈ ರೀತಿ ಹೇಳುತ್ತಿರುವೆಯಲ್ಲವೇ ಕೈಕ? ಪ್ರಾಣೇಶ್ವರ, ಇದು ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ. ನನ್ನ ಮನಸ್ಪೂರ್ವಕವಾಗಿ ಕೇಳುತ್ತಿರುವ ವರವಿದು. ನೆರವೇರಿಸಿಕೊಡುವಿರೋ ಇಲ್ಲವೋ ಹೇಳಿಬಿಡಿ. ಕೈಕ, ನೀನು ಸಾಮಾನ್ಯ ಸ್ತ್ರೀಯಲ್ಲ, ದಶರಥ ರಾಜ ಚಕ್ರವರ್ತಿಯ ಧರ್ಮಪತ್ನಿ. ಕ್ಷತ್ರಿಯ ಧರ್ಮವನ್ನರಿತ ಕ್ಷತ್ರಿಯ ರಮಣಿಯು ನೀನು. ನಿನಗೆ ತಿಳಿಯದೇನಿದೆ ಕೈಕ? ಯೌವನದಲ್ಲಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡಿ ವಾರ್ಧಕ್ಯದಲ್ಲಿ ಜ್ಯೇಷ್ಠ ಪುತ್ರನಿಗೆ ಪಟ್ಟವನ್ನು ಕಟ್ಟುವುದು ನಮ್ಮ ವಂಶದ ನಿಯಮ. ಅದರಂತೆ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟ ಕಟ್ಟುವುದನ್ನು ಬಿಟ್ಟು ಕಿರಿಯ ಮಗನಾದ ಭರತನಿಗೆ ಪಟ್ಟ ಕಟ್ಟಿದರೆ ದಶರಥ ರಾಜ ಚಕ್ರವರ್ತಿಯು ಹೆಂಡತಿಯ ಮೇಲಿನ ಮೋಹದಿಂದ ಜ್ಯೇಷ್ಠ ಪುತ್ರನನ್ನು ವಂಚಿಸಿ ಕುಲಧರ್ಮವನ್ನು ಮರೆತು ಕಿರಿಯ ಮಗನಾದ ಭರತನಿಗೆ ಪಟ್ಟ ಕಟ್ಟಿದ ಎಂಬ ಅಪಕೀರ್ತಿ ಬರುವುದಿಲ್ಲವೇ? ನನ್ನ ಅಪಕೀರ್ತಿ ನಿನ್ನದಲ್ಲವೇ ಕೈಕ? ಬೇಡ ಕೈಕ, ಬೇಡ. ಇಂತಹ ವರಗಳನ್ನು ಬಿಟ್ಟು ಬೇರೆ ಯಾವ ವರವನ್ನಾದರೂ ಕೇಳಿಕೊ, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನನಗೆ ಬೇರೆ ಯಾವ ವರಗಳು ಬೇಕಾಗಿಲ್ಲ. ಈಗ ತಾನು ಏನಂದಿರಿ? ಎಂತಹ ಕಷ್ಟಕರವಾದ ಕಾರ್ಯವಾದರೂ ನೆರವೇರಿಸಿಕೊಡುತ್ತೇನೆಂದು ರಾಮನ ಮೇಲೆ ವಚನವನ್ನು ಕೊಟ್ಟು ಈಗಲೇ ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬಳಿಯಲ್ಲಿ ನಾನು ಬೇರೆ ವರಗಳನ್ನು ಕೇಳಬೇಕೇನು? ಅದೆಂದಿಗೂ ಸಾಧ್ಯವಿಲ್ಲ. ನಾನು ಕೇಳಿದ ಹಾಗೆ ಭರತನಿಗೆ ಪಟ್ಟಾಭಿಷೇಕ ಮಾಡುವಿರೋ ಇಲ್ಲವೋ ಅದನ್ನು ಹೇಳಿಬಿಡಿ. ಹೀಗೇನು ಮಾಡಲಿ? ನಾನಿವಳಿಗೆ ಮಾತು ಕೊಟ್ಟು ಕೆಟ್ಟನೆಂದು ತೋರುತ್ತದೆ. ಇರಲಿ, ನನ್ನ ಶ್ರೀರಾಮಚಂದ್ರನು ಇದಕ್ಕೆ ಅಸಮಾಧಾನವನ್ನು ಪಡತಕ್ಕವನಲ್ಲ. ಕೈಕ, ಆಗಲಿ, ನಿನ್ನ ಮಾತಿನಂತೆ ಮೊದಲನೇ ವರಕ್ಕೆ ಭರತನಿಗೇ ರಾಜ್ಯ ಪಟ್ಟವನ್ನು ಕಟ್ಟುತ್ತೇನೆ. ಇನ್ನು ನಿನ್ನ ಎರಡನೇ ವರವಾವುದು ಹೇಳು ದೇವಿ. ಎರಡನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ! ಭರಸಿಡಿಲು ಮಾಡಿದಿಹುದೋ ಮಣಿದು ಮಸಣ ಸೇರುವಂತಾಯ್ತೇ. ರಾಮ ರಾಮ ರಾಘವ ಏನೆಂದೆ? ನನ್ನ ರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ
ಮುನಿವೃತ್ತಿಯಿಂದ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆ? ಹೌದು, ನಿಮ್ಮ ಪುತ್ರನೇ, ಕೌಸಲ್ಯ ಪುತ್ರನೇ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವೆ. ಅಯ್ಯೋ, ನಿನಗೇಕೆ ಇಂತಹ ದುರ್ಬುದ್ಧಿ ಹುಟ್ಟಿತೆ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟು ಇಂತಹ ದುರಾಲೋಚನೆ ಮಾಡಿರುವೆ ಪಾಪಿ? ಏನಂದಿರಿ? ದುರಾಲೋಚನೆಯನ್ನು ಮಾಡತಕ್ಕವರು ನೀವು, ದೂರದ ಆಲೋಚನೆಯನ್ನು ಮಾಡತಕ್ಕವಳು ನಾನು. ಈಗಲಾದ್ರೂ ಏನಾಗಿರುವುದು? ಕೊಟ್ಟ ಮಾತಿಗೆ ತಪ್ಪಿದೆನೆಂದು ಹೇಳಿಬಿಡಿ. ನಾನೇ ಎಲ್ಲಿಯಾದ್ರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಕೈಕ, ಏಕೆ ನಿನಗಿಂತಹ ದುರ್ಬುದ್ಧಿ ಹುಟ್ಟಿತೆ? ನಿನ್ನನ್ನು ಹೆತ್ತ ತಾಯಿಗಿಂತಲೂ ಮಿಗಿಲಾಗಿ ಕಾಣುತ್ತಿದ್ದ ನನ್ನ ಶ್ರೀರಾಮಚಂದ್ರನನ್ನು ಹಡವಿಗೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು ಕೈಕ? ಕೈಕ, ನನ್ನ ಶ್ರೀರಾಮಚಂದ್ರನನ್ನು ಹಡವಿಗೆ ಹೋಗು ಎಂದು ಹೇಳುತ್ತಿರುವ ನಿನಗೆ ನಾನು ಏನನ್ನು ಹೇಳಲಿ? ಬೇಡ ಕೈಕ, ಬೇಡ. ನನ್ನ ಶ್ರೀರಾಮನ ವನವಾಸವನ್ನು ನಿಲ್ಲಿಸು. ನೀನು ಈ ರೀತಿ ನುಡಿಯುತ್ತಿರುವೆಯಲ್ಲ, ನಿನಗೇನು ಬುದ್ಧಿ ಕೆಟ್ಟಿದೆಯೋ ಅಥವಾ ಭೂತವಿಡಿದಿದೆಯೋ? ಪ್ರಾಣೇಶ್ವರ, ಸರಿಯಾದ ಜ್ಞಾನದಿಂದ ಮಾತನಾಡು ದೇವಿ, ಮಾತನಾಡು. ನಾನು ಸರಿಯಾದ ಜ್ಞಾನದಿಂದಲೇ ಮಾತನಾಡುತ್ತಿರುವುದು. ನನಗೆ ಬುದ್ಧಿಯೂ ಕೆಟ್ಟಿಲ್ಲ, ಪಿಶಾಚಿಯೂ ಹಿಡಿದಿಲ್ಲ, ಭೂತವೂ ಹಿಡಿದಿಲ್ಲ. ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬುದ್ಧಿ ಶುದ್ಧತೆ ಸರಿಯಾಗಿರುವುದೋ ಇಲ್ಲವೋ ಎಂದು ಆಲೋಚಿಸಿ ನಂತರ ಮಾತನಾಡಿ. ಕೈಕಾ, ನನ್ನ ಶ್ರೀರಾಮಚಂದ್ರನಲ್ಲಿ ನಿನಗೇಕೆ ಈ ಹಠ, ಈ ಛಲ? ಚಲವು ರಾಮನೋಳು ಬೇಡ, ಲಲನೆ ದಯದಿಂದ ನೋಡ. ಕೈಕಾ, ಬಿಡು ನೀ ಕೋಪವಾ, ನನ್ನೊಳು ಕರವಾ ಮುಗಿವೆನಾ ನಿನ್ನೊಳು ದೇವಿ. ಅಬ್ಬಬ್ಬಾ, ಬಿಡು ನೀ ಕೋಪವಾ, ನನ್ನೊಳು ಕರವಾ ಮುಗಿವೆನಾ ನಿನ್ನೊಳು ಚಲವು ರಾಮನೊಳು ಬೇಡ, ಲಲನೆ ದಯದಿಂದ ನೋಡ. ಕೈಕಾ, ದೇವಿ,
ನಿಮ್ಮ ರಾಮನು? ನನ್ನ ರಾಮನು. ಹೌದು, ನಿಮ್ಮ ರಾಮನೇ. ಸುಗುಣಾಭಿರಾಮನು. ಕೈಕಾ ಕೈಕಾ ಸತ್ಯಾತ್ಮನು ಧರ್ಮಾತ್ಮನು ಸುಗುಣಾಭಿರಾಮನು ಜಲವು ರಾಮನುಳು ಬೇಡ ಲಲನೆ ದಯದಿಂದ ನೋಡ ಚಲವು ರಾಮನೊಳು ಬೇಡ. ಕೈಕಾ ದೇವಿ, ನಿನ್ನ ಮಾತಿನಂತೆ ನಿನ್ನ ಮಗ ಭರತನೇ ರಾಜ್ಯವನ್ನು ಆಳಲಿ. ಶ್ರೀರಾಮಚಂದ್ರನ ಬದಲಾಗಿ ನಾನು ವನವಾಸಕ್ಕೆ ಹೋಗುತ್ತೇನೆ. ದಯಮಾಡಿ ನನ್ನ ಶ್ರೀರಾಮಚಂದ್ರನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಅಬ್ಬಬ್ಬಾ, ಇದನ್ನು ಸತ್ಯಶೀಲನಾದ ಭರತನು ಒಪ್ಪಲಾರನು ಕೈಕಾ, ಒಪ್ಪಲಾರನು. ಅದು ಅಲ್ಲದೆ ಈ ಲೋಕವು ಒಪ್ಪಲಾರದು ಕೈಕಾ, ಒಪ್ಪಲಾರದು. ಪ್ರಾಣೇಶ್ವರ, ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ರಾಮಚಂದ್ರನ ಅರಣ್ಯವಾಸಕ್ಕೆ ಹೋಗಲೇಬೇಕು. ಒಂದು ವೇಳೆ ರಾಮನೇನಾದರೂ ಇಲ್ಲೇ ಇರುವುದಾದರೆ ಪ್ರಜೆಗಳೆಲ್ಲರೂ ರಾಮನನ್ನೇ ಅನುವರ್ತಿಸುವರು. ಭರತನ ಮಾತನ್ನು ಯಾರೂ ಕೇಳುವುದಿಲ್ಲ. ಆದ್ದರಿಂದಲೇ ರಾಮಚಂದ್ರನನ್ನು ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರಬೇಕು. ಸಿಬಿ ಹರಿಶ್ಚಂದ್ರಾದಿಗಳು ಸತ್ಯ ಪರಿಪಾಲನೆಗಾಗಿ ಅನೇಕ ಕಷ್ಟಗಳನ್ನು ಪಟ್ಟರು. ಅದೇ ರೀತಿ ನಾನು ನನ್ನ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಲೆಂದು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡನು. ಅದು ಪ್ರಯೋಜನವಾಗಲಿಲ್ಲ. ಛೀ ಕುಲಘಾತಕಿ! ಪ್ರಾಣೇಶ್ವರ, ನನ್ನ ಮೃತ್ಯು ದೇವತೆಯು ನೀನು. ಧರ್ಮಗಳ ವಿವೇಚನೆ ಇಲ್ಲದ ನರರಾಕ್ಷಸಿಯು ನೀನು. ಏನಾದರೂ ಅಂದುಕೊಳ್ಳಿ. ನಿನ್ನನ್ನು ಈಗಲೇ ಕೊಂದು ನನ್ನ ಕೋಪವನ್ನು ಶಾಂತಗೊಳಿಸಿಕೊಳ್ಳುತ್ತೇನೆ. ರಾಮ, ರಾಮಚಂದ್ರ, ಅಮ್ಮ, ನಾನು ಬಂದು ಕೂಡಲೇ ಮಂದಹಾಸದಿಂದ ಮಧುರೋಕ್ತಿಗಳಿಂದ ಮಾತನಾಡಿಸುತ್ತಿದ್ದ ನಮ್ಮ ತಂದೆಯವರು ಈ ದಿನ ಚಿಂತಾಕ್ರಾಂತರಾಗಿರುವರಲ್ಲ, ಕಾರಣವೇನು ತಾಯಿ? ನನ್ನಿಂದೇನಾದರೂ ಅಪರಾಧವಾಯಿತೆ? ಇಲ್ಲ ಇಲ್ಲ ಇಲ್ಲ, ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ಆದರೆ ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವರು. ಏನು ಹೇಳಿದೆ ಮಾತ? ಸೂರ್ಯವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪುವುದೆಂದರೆ, ಅದರಲ್ಲಿಯೂ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ದಶರಥ ಚಕ್ರವರ್ತಿಯು ನಿನ್ನ ಅದಾವ ಅಭಿಷ್ಟವನ್ನು ನೆರವೇರಿಸಲಾಗದೆ ಈ ರೀತಿ ಚಿಂತಾಕ್ರಾಂತರಾಗಿರುವರು. ಅದನ್ನ ನನ್ನೊಡನೆ ತಿಳಿಸಿದರೆ ನಾನು ನಡೆಸಿಕೊಡುವೆ. ಓಹೋ, ಎಷ್ಟು ಹೊತ್ತು ತಂದೆಯ ಪರೀಕ್ಷೆ ಆಯಿತು, ಇನ್ನು ಮಗನ ಪರೀಕ್ಷೆಯು. ನಿನಗೇಕೆ ಬೇಕು ಆ ವಿಚಾರವು ಬಿಡು. ಅಮ್ಮ, ಹಾಗೆಂದೆಣಿಸಬಾರದು ತಾಯಿ.
ನನ್ನಿಂದಾಗುವುದಾದರೆ ಜನಕನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆನು. ಹೇಳು ತಾಯಿ ಆ ನಿನ್ನ ಅಭಿಷ್ಟವನ್ನ. ಹಾಗಾದರೆ ಕೇಳು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆಹಾ, ಅದನ್ನ ನಾನು ಸಹ ಕೇಳಿ ಬಲ್ಲೆನು. ಆ ವರಗಳನ್ನೇ ನಾನೀಗ ಕೇಳಿಕೊಂಡೆನು. ಏನೆಂಬುದಾಗಿ? 1ನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದಲು ಕೇಳಿಕೊಂಡೆನು. ಅಮ್ಮ, ಮುನ್ನ ಶತಕೋಟಿ ರಾಯರು ಆಳಿದ ಈ ನೆಲವನ್ನ ಹಿಂದಿನವರಂತೆ ನಾವು ಸಹ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ ತಾಯಿ? ಈ ಕೋಸಲ ಸಾಮ್ರಾಜ್ಯವನ್ನು ಭರತನ ಆಳಿದರೇನು, ನಾನು ರಾಜ್ಯಭಾರ ಮಾಡಿದರೇನು? ನಾವಿಬ್ಬರೂ ದಶರಥ ಚಕ್ರವರ್ತಿಯ ಪುತ್ರರಲ್ಲವೇ ತಾಯಿ? ಅಲ್ಲದೆ ಇಂತಹ ಕಷ್ಟತರವಾದ ರಾಜ್ಯ ಭಾರವನ್ನು ನಿನ್ನ ಪ್ರೀತಿಯ ಪುತ್ರನಾದ ನನ್ನ ಮೇಲೆ ಹೊರಿಸಲಾಗದೆಂದು ಭರತನ ಭುಜಗಳ ಮೇಲೆ ಹೊರಿಸಿ ಅತಿ ಸುಲಭವಾದ ಅರಣ್ಯವಾಸವನ್ನು ನನಗೆ ನೇಮಿಸಿರುವುದನ್ನು ನೀವು ತಂದೆಯವರಲ್ಲಿ ಕೇಳಿಕೊಂಡಿರುವುದನ್ನು ನೋಡಿದರೆ ಭರತನಿಗಿಂತಲೂ ಅಧಿಕವಾದ ಪ್ರೀತಿಯು ನನ್ನ ಮೇಲೆ ಇರುವುದೆಂದು ನಾನು ಭಾವಿಸಿರುವೆನು. ಹಾಗಾದರೆ ಇದಕ್ಕೆ ನನ್ನ ಆತ್ಮಸಾಕ್ಷಿಗೂ ಒಪ್ಪಿರುವೆನು. ಇನ್ನು ನಿಮ್ಮ 2ನೇ ವರ? 2ನೇ ವರಕ್ಕೆ ನೀನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಆಹಾ, ಅಮ್ಮ, ಸಪ್ತ ಒಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದಂತಿಸಿದ ಮಾತೆ ನೀನು ಅಮ್ಮ. ಸಪ್ತಾಂಗಬೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದಂತಿಸಿದ ಮಾತೆ ನೀನು ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಎನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನೋ. ಓ ಪಿತೃವಾಕ್ಯ ಪಾಲಿಸುವ ಪುತ್ರರತ್ತರಳನ ಕೀರ್ತಿಯ ಮೂಡಿಸಿದ ಮಾತೆ. ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನಪದವಿಯನಗಿದ್ದ ಮಾತೆ ನೀನೋ. ಓ ಎಚ್ಚೇಕೆ ನೀಯನಗೆ ಪ್ರತ್ಯಕ್ಷ ಮಾತೆ ಅಮ್ಮ. ಎಚ್ಚೇಕೆ ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇಂತೆ ಪೂತೆ. ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ ಎಚ್ಚರಿಸು ಪಿತ ನನ್ನ ನಾನ್ ನಮಿಸಿ ಹೋಗುವೆನು ಮಾತೇ.
ತಂದೆ ತಾಯಿಗಳ ವಾಗ್ದಾನವನ್ನು ಪಾಲಿಸದಿದ್ದರೆ ನಾನು ಸುಪುತ್ರನೆನಿಸುವೆನೆ ತಾಯಿ. ಅಲ್ಲದೆ ಸೂರ್ಯ ವಂಶಕ್ಕೆ ಅಪಕೀರ್ತಿಯು ಬರುವುದಿಲ್ಲವೇ? ನಿನ್ನ ಆಜ್ಞೆಯನ್ನು ನಾನು ಶಿರಸಾವಹಿಸಿ ನಡೆಸಿಕೊಡುವೆ. ಆದರೆ ನನ್ನದೊಂದು ಕೋರಿಕೆ ತಾಯಿ. ಏನದು? ನಾನಾಗಿಯೇ ಭರತನನ್ನು ಬರಮಾಡಿಕೊಂಡು ಈ ಕೋಸಲ ಸಾಮ್ರಾಜ್ಯದ ಪಟ್ಟವನ್ನು ಅವನಿಗೆ ಕಟ್ಟಿ ನನ್ನ ಕಣ್ತುಂಬ ನೋಡಿ ಸಂತೋಷಪಟ್ಟು ನಾನು ಅನಂತರ ವನವಾಸಕ್ಕೆ ಹೊರಡುವೆನು ತಾಯಿ. ಬೇಡ 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 ಬೇಡ, ಆ ಕಷ್ಟಕರವಾದ ಕಾರ್ಯವು ನಿನಗೆ ಬೇಕಾಗಿಲ್ಲ. ಭರತನನ್ನು ಕರೆಸುವುದು ಬಿಡುವುದು, ಪಟ್ಟ ಕಟ್ಟುವುದು ಬಿಡುವುದು ಎಲ್ಲವೂ ನನಗೆ ಸೇರಿದ್ದು. ಮೊದಲು ನೀನು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು. ಅಮ್ಮ, ಧರ್ಮದಲ್ಲಿ ದೃಷ್ಟಿಯುಳ್ಳ ನನ್ನನ್ನು ಅಜ್ಞಾನಿ ಎಂದು ಭಾವಿಸಿದೆಯೇ ತಾಯಿ? ಹಿಂದೆ ನಮ್ಮ ವಂಶದಲ್ಲಿ ಹುಟ್ಟಿದ ಸಗರ ಚಕ್ರವರ್ತಿಯ 60,000 ಮಕ್ಕಳು ತನ್ನ ತಂದೆಯ ಮಾತಿನಂತೆ ಈ ಭೂಮಿಯನ್ನು ಹಾಗೆದು ಸಾಯಲಿಲ್ಲವೇ? ಅಲ್ಲದೆ ಪರಶುರಾಮನು ತನ್ನ ತಂದೆಯಾದ ಜಮದಗ್ನಿಯ ಮಾತಿನಂತೆ ತನ್ನ ತಾಯಿಯಾದ ರೇಣುಕಾದೇವಿಯ ಶಿರಚ್ಛೇದನ ಮಾಡಲಿಲ್ಲ. ಅಲ್ಲದೆ ನಮ್ಮ ವಂಶದಲ್ಲಿ ಹುಟ್ಟಿದ ಮನು, ಶಿಬಿ, ದಿಲೀಪ, ಹರಿಶ್ಚಂದ್ರಾದಿ ಚಕ್ರವರ್ತಿ ಸಾರ್ವಭೌಮರುಗಳು ಸತ್ಯ ಪರಿಪಾಲನೆಗಾಗಿ ದೇಶ ಕೋಶಾದಿಗಳನ್ನು ತ್ಯಜಿಸಲಿಲ್ಲವೇ ತಾಯಿ? ಇಂತಹ ವಂಶದಲ್ಲಿ ಹುಟ್ಟಿದ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ತಾಯಿ? ವಿಚಾರವನ್ನು ಮಾತೆಯರಿಗೂ ಅನುಜನಾದ ಲಕ್ಷ್ಮಣನಿಗೂ ನನ್ನ ಪ್ರೀತಿಯ ಪತ್ನಿಯಾದ ಜಾನಕಿಗೂ ವಿಚಾರವನ್ನು ತಿಳಿಸಿ ನಂತರ ನಾನು ಅರಣ್ಯವಾಸಕ್ಕೆ ಹೊರಡುವೆನು. ಅದುವರೆಗೂ ಇನ್ನು ಮುಂದೆ ತಂದೆಯವರ ಯೋಗಕ್ಷೇಮವು ನಿಮ್ಮನ್ನೇ ಹೊಂದಿರುವುದು ತಾಯಿ. ಅದೆಲ್ಲವೂ ನನಗೆ ತಿಳಿದಿರುವುದು. ಜಾಗ್ರತೆಯಾಗಿ ನಡೆ. ನಮಸ್ಕಾರ, ನಮಸ್ಕಾರ. ಇಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರ. ಗುರುಗಳೆಲ್ಲರಿಗೂ ನನ್ನ ಆತ್ಮೀಯವಾದ ನಮಸ್ಕಾರ. ದೊಡ್ಡವರೆಲ್ಲರಿಗೂ ನನ್ನ ಅಂತಿಮ ನಮಸ್ಕಾರ ಅಂತ ಹೇಳೋದಿಲ್ಲ, ದೀರ್ಘದಿಂದ ನಮಸ್ಕಾರ ಮಾಡ್ತೀನಿ. ನನ್ನ ನಮಸ್ಕಾರಗಳು ಯಾರಿಗೆ ಸರಿಗೆ ತಲುಪಿಲ್ವೋ ಅವರಿಗೆ ವಿಶೇಷವಾದ ನಮಸ್ಕಾರ. ನೋಡಿ, ಈಗಿನ ಕಾಲದಲ್ಲಿ ಬ್ರಾಹ್ಮಣರಾಗಿ ಹುಟ್ಟಿದ ಮೇಲೆ ಶಾಸ್ತ್ರಾಭ್ಯಾಸ, ವಿದ್ಯಾಭ್ಯಾಸ, ಯೋಗಾಭ್ಯಾಸ ಇವೆಲ್ಲ ಕಲ್ತಿರ್ಬೇಕು ನೋಡಿ. ಇಲ್ಲದೆ ಹೋದ್ರೆ ಬ್ರಾಹ್ಮಣರು ನಮ್ಮ ಗುರುಗಳಾದರೂ ಇಷ್ಟೊತ್ತಾದರೂ ಬಂದಿಲ್ಲ. ಸುಮ್ಮನೆ ಕಾಲಹರಣ ಮಾಡಬಾರ್ದು ನೋಡಿ. ಈಗಿನ ಕಾಲದಲ್ಲಿ ಕಾಲ ತುಂಬಾ ವಿಶೇಷ. ಸ್ವರ್ಗ ಸದೃಶಂ ಈ ಮಂದಿರಂ, ನಾಸಿಕಕ್ಕೆ ಆನಂದಂ ವಾಸನೆ ಬಂದರಂ, ತಾವು ಬಂದಿನ ಗಮನಿಸಲಿಲ್ಲ. ಶೇಖರಿತ ಆಡಂಬರಂ. ಓ, ನಿಮ್ಮ ನಾಮಧೇಯಂ ತಮಗೆ ಅರ್ಥ ಆಯ್ತಾ ಹೇಳಿದ್ರು ಇವರು? ನನಗಂತೂ ಅರ್ಥ ನಿಮ್ಮ ಆಯ್ತು. ಹೆಸರೇನೆಂದು? ಓ, ಹಾಗೆ ಹೇಳಿದ್ರು. ನನ್ನ ಹೆಸರು ಹ. ಶಾಸ್ತ್ರಿಗಳು ಅಂತ ಹೇಳಿ ಸಾಕು. ಹೌದಾ, ಆಯ್ತು. ವಿಶೇಷವಾಗಿ ಇವತ್ತು ಸೀತಾದೇವಿಯರ ಅಂತಃಪುರದಲ್ಲಿ ಓಹೋ, ವಿಶೇಷವಾಗಿ ದಾನ ಧರ್ಮಾದಿಗಳು, ಸರಿ. ಭೋಜನ ಕೂಟ ವ್ಯವಸ್ಥೆ ಇದೆ. ತಾವು ಅಲ್ಲಿಗೆ ದಯ ಮಾಡಬೇಕು. ಹಾಗೆ ಒಂದು ಅಲ್ಲಿ ಬಂದ್ರೆ ಹಾ. ಅಲ್ಲಿ ಸಿಗುವಂತ ಪುಷ್ಪ ಪ್ರಧಾನ ಫಲಹಾರಗಳೆಲ್ಲ ನನಗೆ ಕೊಟ್ಟರೆ ಮಾತ್ರ ನಾನು ಬರ್ತೇನೆ ನೋಡಿ. ಇಲ್ಲದೆ ಬರ್ತೇನೆ. ನಮಗೆ ಪ್ರಿಯವಾದದ್ದು ಕುಷ್ಮಾಂಡ. ಓರಿ ಅರ್ಧ ನಮ್ದು, ಅರ್ಧ ನಿಮ್ದು. ಈಗ ನಿಮಗೆ ಆದಷ್ಟು ಸಾಕಷ್ಟು ಇದೆ ಇಲ್ಲಿ. ಇದೆ. ನಮಗೆ ಸ್ವಲ್ಪ ಬರ್ಬೇಕು, ಆದ್ರಿಂದ ನೀವು ಕೊಟ್ಬಿಡಿ ನಮಗೆ. ಹಾಗೆ ಮಾಡಿ ಉಳಿದಿದ್ದಲ್ಲ ನಮಗೆ ಕೊಟ್ಬಿಡಿ. ದಕ್ಷಿಣೆ ವ್ಯವಸ್ಥೆ ಎಲ್ಲ ಭೋಜನ ಆಗ್ಬೋದಾ? ಸರಿ ಸರಿ. ಎಲ್ಲಾರು ಬರಬೇಕು ಸ್ವಾಮಿ, ಬರಬೇಕು. ದಂಡಿ ನಡಿ ಹೀಗೆ ಹಾಗೆ ಹೀಗೆ. ಮಾತೆ ಸುಖಮಯಿ ಕಾಯಿ
ಅಮ್ಮ, ಜಗಜ್ಜನನಿ, ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಸುತ್ತಾಯಿ. ಎಂತಹ ಹರ್ಷದ ಸುದಿನ! ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣಕ शतमानं भवति सदायुष्येन्द्रियं पुरुषेन्द्रियं प्रतिष्ठति। ओम प्रसन्न वरदा भवन्तु। आयुरारोग्य ऐश्वर्य सिद्धिरस्तु। सकल सन्मंगलानि भवन्तु। ಇಲ್ಲೇ ಶಾಸ್ತ್ರಿಗಳೇ ಎಲ್ಲಿ ಹೋದರು? ಅಮ್ಮ ಭೋಜನ ಭೋಜನ ಭೋಜನವೇ ಭೋಜನ ಭೋಜನ. ಈ ದಿನ ನನಗೆ ಪಟ್ಟಾಭಿಷೇಕವಾಗುವುದೆಂದು ತಿಳಿದು ತುಳಸಿ ಪೂಜೆಯನ್ನು ಮಾಡಿ ಬ್ರಾಹ್ಮಣೋತ್ತರಿಗೆ ದಾನ ಧರ್ಮಗಳನ್ನು ಮಾಡಿ ನನಗೆ ಶ್ರೇಯಸ್ಸನ್ನು ಕೊಡುತ್ತೇನೆ. ಆದರೆ ನಮ್ಮ ಚಿಕ್ಕಮ್ಮನು ಮಾಡಿರುವ ಅರಣ್ಯವಾಸದ ಅಮಂಗಳ ವಾರ್ತೆಯನ್ನು ಹೇಗೆ ತಿಳಿಸಲಿ? ಜಾನಕಿ, ಸ್ವಾಮಿ ನಮಸ್ಕರಿಸಿ.
ವನವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನುತ್ತರಿಸಲವತರಿಸಿದ ದಿನಮಣಿಯೋ ಸುವಿಚಾರಶೀಲಾ ನೀಲಕುಂತಳ ವಿಶಾಲ ಪಾಲ ರಾಮನ ನೋಡುವೆ ಮನದಡಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸಖಯೇನೋ ಸಂತೋಷ ಆಗಿದೆ ಸಖಯೇನೋ ಸಂತೋಷವಾಗಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲ
ಆರ್ಯಪುತ್ರ, ಇದೇನು ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳದಕ್ಕೆಂದ ಆವರೆಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಏಕೆ ಸ್ವಾಮಿ? ಏನಾಯಿತು? ಈ ರೀತಿ ಕಾಂತಿಹೀನವಾಗಿರುವುದಿಲ್ಲ. ಲಾಲನೆ ಚಿಂತೆಯ ಮಾಡುವುದೇನೋ ಸ್ವಾಮಿ, ಏನಾಯ್ತು? ವಿಚಾರವೇನು?
ನನ್ನ ಸಂಗಡ ಹೇಳಬಾರ್ದೆ? ದಶರಥ ತಾನು ಸುತ್ತ ಭರತನಿಗೆ ರಾಜ್ಯವನ್ನು ಪಿತ ದಶರಥ ತಾನು ಸುತ್ತ ಭರತನಿಗೆ ರಾಜ್ಯವನ್ನು ಅತಿಶಯದಲ್ಲಿ ಜನಕನು ಎಲ್ಲನೋ ಒನಗೆ ಹೋಗೆಲ್ಲನೋ ಮಮ್ಮ ಜನಕನು ಎಲ್ಲನೋ ಒನಗೆ ಹೋಗೆಲ್ಲನೋ ಎನಗಾಗಯನಿ ಜನಗೆ ಜನಕ ಜನ ಎನಗಾಗಯನಿ ಜನಗೆ ಜನಕ सरसीनु कमुकियले सक्काले नापे जानी ಅತಿ ಶೀಘ್ರದಲ್ಲಿ ನಿನ್ನನ್ನು ಹಗಲಬೇಕಾದ ಉಭಯ ಸಂಕಟದ ಪರಿಣಾಮ ಒಂದು ಒದಗಿ ಬಂದಿದೆ. ನನ್ನನ್ನು ಅಗಲಬೇಕಾದ ವಿಚಾರ ಸ್ವಾಮಿ, ನನಗೀಗೂ ಭಯವಾಗುತ್ತಿರುವುದು. ವಿಚಾರವೇನು? ವಿವರವಾಗಿ ಹೇಳಬಾರದೆ ಸ್ವಾಮಿ? ಜಾನಕಿ, ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವಂತೆ. ಏನು? ನಿಮ್ಮ ಪಟ್ಟಾಭಿಷೇಕವು ನಡೆಯುವುದಿಲ್ಲ? ಹೌದು ಜಾನಕಿ. ಕಾರಣ? ಅದಕ್ಕಾಗಿ ಇಷ್ಟೊಂದು ಚಿಂತೆಯೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ವೃದ್ಧರಾದ ತಂದೆ ತಾಯಿಗಳ ಸೇವೆಯನ್ನು ಬಿಟ್ಟು ಹೋಗುವುದಾಗಿ ಅಲ್ಲದೆ ನನ್ನ ಅಭ್ಯುದಯವನ್ನು ನಿರೀಕ್ಷಿಸಿಕೊಂಡಿದ್ದ ಪ್ರಜಾಜನರ ಉತ್ಸಾಹ ಭಂಗವಾಗುವುದಲ್ಲ ಎಂದು ಚಿಂತಿಸಿದವನಷ್ಟೇ. ಸ್ವಾಮಿ, ನನಗೇಗೂ ಭಯವಾಗುತ್ತಿರುವುದು. ವಿಚಾರವೇನು? ದಯಮಾಡಿ ತಿಳಿಸಬಾರದು. ಜಾನಕಿ, ಹಿಂದೆ ದೇವಾಸುರರು ಯುದ್ಧ ಕಾಲದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಹೀಗೆ ಕೇಳಿಕೊಂಡಿರುವುದು. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಆಕೆಯ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡುವಂತೆಯೂ, 2ನೆಯ ವರಕ್ಕೆ ನಾನು ನಾರು ವಸ್ತ್ರಗಳನ್ನುಟ್ಟು ಜಟಾ ವಲ್ಕಲಧಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸ ಮಾಡುವುದಾಗಿ. ಇದಕ್ಕೆ ಮಾವನವರು ಸಮ್ಮತಿಸಿದರೆ? ತಾನು ಕೇಳಿದ ವರವನ್ನು ಮೊದಲೇ ನಡೆಯಿಸಿಕೊಡುವಂತೆ ತಂದೆಯವರಿಂದ ವಾಗ್ದಾನವನ್ನು ಪಡೆದು ಈ ವರಗಳನ್ನು ಕೇಳಿಕೊಂಡಿರುವಳು. ಆದ್ದರಿಂದ ತಂದೆಯವರು ಒಪ್ಪದಿರಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ನೀವು ಅರಣ್ಯವಾಸಕ್ಕೆ ಹೋಗಲೇಬೇಕೆ? ಹೌದು ಜಾನೆ, ನಾನು ಅರಣ್ಯವಾಸಕ್ಕೆ ಹೊರಡಲೇಬೇಕು. ಹಾಗಾದ್ರೆ ಇಲ್ಲದಿದ್ದರೆ ಸೂರ್ಯವಂಶಕ್ಕೆ ಅಪಕೀರ್ತಿಯು ಬರುವುದಿಲ್ಲವೇ? ಆದ್ದರಿಂದ ನಾನು ವನವಾಸಕ್ಕೆ ಹೊರಡುವೆನು. ನಾನು ಬರುವವರೆಗೂ ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಅರಮನೆಯಲ್ಲಿಯೇ ಇರು. ಒಂದು ವೇಳೆ ನಿನಗೆ ಇಲ್ಲಿರಲು ಇಷ್ಟವಿಲ್ಲದಿದ್ದರೆ ನಿಮ್ಮ ತಂದೆಯಾದ ಜನಕ ಚಕ್ರವರ್ತಿಯ ಅರಮನೆಯಲ್ಲಾದರೂ ಸುಖವಾಗಿರುತ್ತೇನೆ. ನಿನ್ನ ಹೃದಯವುದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ. ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದಿವೆ. ಹಾಗಾದ್ರೆ ನೀವು ಅರಣ್ಯವಾಸಕ್ಕೆ ಹೋಗಲೇಬೇಕೆ ಸ್ವಾಮಿ? ಹೌದು ಸರಿ. ಹಾಗಾದ್ರೆ ನಡೆಯಿರಿ, ನಾನು ನಿಮ್ಮ ಸಂಗಡ ಬರುವೆನು. ಏನು? ನೀನು ಅರಣ್ಯವಾಸಕ್ಕೆ ಬರುವುದು? ಸುಮಕೋಮಲೆಯಾದ ನೀನು ಅರಣ್ಯವಾಸಗಳನ್ನು ಅನುಭವಿಸಲು ಸಕ್ತಳಲ್ಲ. ಅಲ್ಲದೆ ಘೋರವಾದ ರಾಕ್ಷಸರಿಂದಲೂ ಕಾಡು ಮೃಗಗಳಿಂದಲೂ ಕಲ್ಲು ಮುಳ್ಳುಗಳಿಂದ ಪರಿವೃತ್ತವಾದ ಆ ಗುಂಡಾರಣ್ಯದಲ್ಲಿ ನೀನು ಹೇಗೆ ಸಂಚರಿಸಬಲ್ಲೆ? ಅಲ್ಲದೆ
ನಿನ್ನನ್ನು ರಕ್ಷಿಸುವ ಬಗೆಯಾದರೂ ಹೇಗೆ ಜಾನಕಿ? ಬೇಡ, ನೀನು ಅರಮನೆಯಲ್ಲಿ ನಿಮ್ಮ ನಗರದ ಈ ಅರಮನೆಯ ವಾಸವು ನನ್ನ ಪಾಲಿಗೆ ಅರಣ್ಯ ವಾಸಕ್ಕಿಂತಲೂ ಕಠಿಣವಾಗುವುದು. ನಿಮ್ಮ ಸಂಗಡ ನಾಗೈವ ಆ ಅರಣ್ಯ ವಾಸವೇ ಅರಮನೆಯ ವಾಸಕ್ಕಿಂತಲೂ ಸುಖದಾಯಕವಾಗುವುದು. ಅಲ್ಲದೆ ನಿಮ್ಮ ನಗಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ನನ್ನಲ್ಲಿಲ್ಲ. ಆದರೆ ಈ ನಿಮ್ಮ ರೀತಿ ನೀತಿಗಳನ್ನು ನೋಡ್ತಿದ್ದರೆ ನಮ್ಮ ತಂದೆಯವರಾದ ಜನಕ ಮಹಾರಾಜರು ಕೈ ಹಿಡಿದ ಧರ್ಮಪತ್ನಿಯನ್ನು ರಕ್ಷಿಸಲಾರ್ದ ಒಬ್ಬ ಪುರುಷ ಆಕೃತಿಯ ಸಾಮಾನ್ಯ ಹೆಂಗಸಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿದ್ರೆಂದು ನಾನು ಖಂಡಿತ ಭಾವಿಸಿರಲಿಲ್ಲ ಸ್ವಾಮಿ. ಏನು ಹೇಳಿ? ಹಿಂದೆ ಮುಕ್ಕೋಟಿ ದೇವತೆಗಳಿಂದಲೂ ಚಲಿಸಲು ಅಸಾಧ್ಯವಾದ ಶಿವಧನಸ್ಸನ್ನು ಮುರಿದು ನಿನ್ನನ್ನು ವರಿಸಲಿಲ್ಲವೇ? ಅಲ್ಲದೆ ತಾಟಕ್ಕೆ ಸುಬಾಹುಗಳನ್ನು ಹೊದಿಸಲಿಲ್ಲವೇ? ಅದು ಬಲ್ಲದೆ 21 ಸಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ವಂಶವನ್ನೇ ನಿರ್ಮೂಲ ಮಾಡುವನೆಂದು ಬದ್ಧ ಕಂಕಣ ತೊಟ್ಟಿದ್ದ ಪರಶುರಾಮನ ಗರ್ವವನ್ನು ಅಡಗಿದ್ದು ನಿನಗೆ ತಿಳಿಯುತ್ತಿಲ್ಲವೋ? ಹೀಗೆ ನನ್ನ ಭುಜಬಲ ಪರಾಕ್ರಮವನ್ನು ತಿಳಿದಿದ್ದರೂ ಹೀಗೆ ಮಾತನಾಡುತ್ತೀವಿಲ್ಲ ಜಾನಕಿ. ನಿನ್ನ ಆಂತರ್ಯವನ್ನು ಬಲ್ಲೆ. ಹೀಗೆ ಮಾತನಾಡಿದರೆ ನನ್ನನ್ನು ಸಹ ಜೊತೆಯಲ್ಲಿ ಅರಣ್ಯವಾಸಿಗೆ ಕರೆದುಕೊಂಡು ಹೋಗಬಹುದೇನೋ ಎಂದು ಈ ರೀತಿ ಮಾತನಾಡುತ್ತೀರಿ. ವಿಧಿವಿಲಾಸವಿದ್ದಂತಾರೆ. ನಡೆ, ತಂದೆ ತಾಯಿಗಳ ದರ್ಶನಾಶೀರ್ವಾದವನ್ನು ಪಡೆದು ನಂತರ ನಾವು ಅರಣ್ಯವಾಸಿಗೆ ಹೋಗೋಣ. ಹಾಗೆ